ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಅರಮನೆ ಮೇಲಿನಿಂದ ನೋಡಿದರೆ ಸಾಮಾನ್ಯ ಐತಿಹಾಸಿಕ ಕಟ್ಟಡದಂತೆ ಕಾಣುತ್ತೆ. ಆದರೆ ಅದರ ಕೆಳಗೆ ಕತ್ತಲೆಯೊಳಗೆ ಇಳಿಯುವ ದಾರಿಗಳು, ಯಾರಿಗೂ ಸುಲಭವಾಗಿ ಕಾಣದ ಗುಪ್ತ ಮಾರ್ಗಗಳು ಮತ್ತು ಅರಮನೆಯಿಂದ ಕಿಲೋಮೀಟರ್ಗಳಷ್ಟು ದೂರದ ಪ್ರದೇಶಗಳಿಗೆ ಹೋಗುವ ಭೂಗತ ಸುರಂಗಗಳು ಕಾಣಸಿಗ್ತವೆ. ಇದು ಯಾವುದೇ ಸಿನಿಮಾ ಕಥೆಯಲ್ಲ. ಇದು ಅಸ್ಸಾಂನ ಇತಿಹಾಸದ ಅತ್ಯಂತ ಕುತೂಹಲಕಾರಿ ಸ್ಮಾರಕಗಳಲ್ಲಿ ಒಂದಾದ ತಲಾತಲ್ ಘರ್ನ ರಹಸ್ಯವಾದ ಗುಹೆ. ಇಲ್ಲಿ ನಿರ್ಮಿಸಲಾಗಿದ್ದ ಭೂಗತ ಮಾರ್ಗಗಳ ಉದ್ದದ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖ ಸಿಗುತ್ತೆ. ಒಂದು ಸುರಂಗ ದಿಖೋ ನದಿಯ ಕಡೆಗೆ ಸುಮಾರು 3 ಕಿಲೋಮೀಟರ್ ದೂರ ಸಾಗುತ್ತಿತ್ತಂತೆ. ಮತ್ತೊಂದು ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಗಡಗಾಂವ್ ಅರಮನೆಯೊಂದಿಗೆ ಸಂಪರ್ಕ ಹೊಂದಿತ್ತಂತೆ. ಆದರೆ ಪ್ರಶ್ನೆ ಏನಂದ್ರೆ, ಇಷ್ಟು ಉದ್ದದ ಸುರಂಗಗಳನ್ನು ಆ ಕಾಲದಲ್ಲಿ ಯಾಕೆ ನಿರ್ಮಿಸಿದ್ರು? ಅವು ರಾಜರು ತಪ್ಪಿಸಿಕೊಳ್ಳಲು ಬಳಸ್ತಿದ್ರ ಅಥವಾ ಯುದ್ಧದ ಸಮಯದಲ್ಲಿ ಸೈನಿಕರು ಗುಪ್ತವಾಗಿ ಸಂಚರಿಸಲು ಬಳಸ್ತಿದ್ರ? ಅಲ್ಲ, ಇವುಗಳ ಹಿಂದೆ ನಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗದ ಮತ್ತೊಂದು ರಹಸ್ಯವಿದೆಯಾ? ಬನ್ನಿ, ಹಾಗಿದ್ರೆ ಅಸ್ಸಾಂನ ಈ ಕತ್ತಲೆಯ ಭೂಗತ ಲೋಕದೊಳಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಸ್ಸಾಂನ ಶಿವಸಾಗರ್ ಪ್ರದೇಶ ಅಹೋಮ್ ಸಾಮ್ರಾಜ್ಯದ ಇತಿಹಾಸದೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಅದೇ ಪ್ರದೇಶದಲ್ಲಿ ನಿರ್ಮಿಸಲಾದ ಪ್ರಮುಖ ಅರಮನೆಗಳಲ್ಲಿ ತಲಾತಲ್ ಘರ್ ಕೂಡ ಒಂದು. ಇದು ಕೇವಲ ರಾಜಮನೆತನದ ವಾಸಸ್ಥಳವಾಗಿರಲಿಲ್ಲ. ಇದು ಯುದ್ಧತಂತ್ರ, ಆಡಳಿತ ಮತ್ತು ರಕ್ಷಣೆಯ ದೃಷ್ಟಿಯಿಂದಲೂ ಮಹತ್ವ ಹೊಂದಿದ್ದ ಕಟ್ಟಡವಾಗಿತ್ತು. ಅಹೋಮ್ ವಾಸ್ತುಶಿಲ್ಪದ ವಿಶೇಷತೆಗಳಲ್ಲಿ ಒಂದೆಂದರೆ ಕಟ್ಟಡವನ್ನು ಕೇವಲ ಮೇಲ್ಮೈಯಲ್ಲಿ ನಿರ್ಮಿಸುವುದಲ್ಲ, ಅದರೊಳಗೆ ಮತ್ತು ಕೆಳಭಾಗದಲ್ಲೂ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ರೂಪಿಸೋದು. ತಲಾತಲ್ ಘರ್ನ ಹೆಸರೇ ಅದರ ರಚನೆಯ ಒಂದು ವಿಶೇಷತೆಯನ್ನು ಸೂಚಿಸುತ್ತೆ. ಇದರ ಹಲವು ಹಂತಗಳು ಮತ್ತು ಭೂಗತ ಭಾಗಗಳು ಇದನ್ನ ಇತರ ಅರಮನೆಗಳಿಂದ ವಿಭಿನ್ನವಾಗಿಸ್ತವೆ. ಇಲ್ಲಿಯ ಕತೆ ನಿಜವಾಗಿಯೂ ಕುತೂಹಲಕಾರಿಯಾಗತ್ತೆ. ಐತಿಹಾಸಿಕ ಉಲ್ಲೇಖಗಳ ಪ್ರಕಾರ ತಲಾತಲ್ ಘರ್ನಲ್ಲಿ 2 ಪ್ರಮುಖವಾದ ಭೂಗತ ಸುರಂಗಗಳಿದ್ವು ಅಂತ ಹೇಳಲಾಗತ್ತೆ. ಒಂದು ಸುರಂಗ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ದಿಖೋ ನದಿಯ ಕಡೆಗೆ ಹೋಗುತ್ತಿತ್ತಂತೆ. ಮತ್ತೊಂದು ಸುರಂಗ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಗಡಗಾಂವ್ ಅರಮನೆಯೊಂದಿಗೆ ಸಂಪರ್ಕ ಹೊಂದಿತ್ತು ಅಂತ ಹೇಳ್ತಾರೆ. ಇಂದಿನ ಕಾಲದಲ್ಲೇ 16 ಕಿಲೋಮೀಟರ್ ಉದ್ದದ ಭೂಗತ ಮಾರ್ಗ ನಿರ್ಮಿಸೋದು ದೊಡ್ಡ ಕೆಲಸ. ಆದರೆ ಶತಮಾನಗಳ ಹಿಂದೆ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಕಲ್ಲು, ಮಣ್ಣು ಮತ್ತು ಮಾನವ ಶ್ರಮದ ಆಧಾರದ ಮೇಲೆ ಇಂತಹ ಮಾರ್ಗ ನಿರ್ಮಿಸೋದು ಎಷ್ಟು ಕಷ್ಟವಾಗಿರಬಹುದಲ್ವಾ? ಇದರಿಂದಲೇ ತಲಾತಲ್ ಘರ್ನ ಭೂಗತ ವ್ಯವಸ್ಥೆ ಇಂದಿಗೂ ಜನರಲ್ಲಿ ಕುತೂಹಲ ಮೂಡಿಸುತ್ತಿದೆ. ಸುರಂಗದ ಉದ್ದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ ಅದನ್ನ ಯಾಕೆ ನಿರ್ಮಿಸಲಾಯಿತು ಅನ್ನೋದು. ಒಂದು ಪ್ರಮುಖ ಕಾರಣ ಅಂದರೆ ಯುದ್ಧತಂತ್ರ. ರಾಜಮನೆತನದ ಮೇಲೆ ಶತ್ರು ದಾಳಿ ನಡೆದಾಗ ರಾಜರು ಅಥವಾ ಪ್ರಮುಖ ವ್ಯಕ್ತಿಗಳು ಸುರಕ್ಷಿತವಾಗಿ ಬೇರೆ ಸ್ಥಳಕ್ಕೆ ತೆರಳಲು ಭೂಗತ ಮಾರ್ಗಗಳು ಸಹಾಯ ಮಾಡ್ತಿದ್ವು. ಮೇಲಿನಿಂದ ಶತ್ರು ಸೇನೆ ಅರಮನೆಯ ಸುತ್ತುವರೆದರೂ ಇಂತಹ ಗುಪ್ತ ಮಾರ್ಗಗಳು ಶತ್ರುವಿಗೆ ಕಾಣಿಸದೆ ಸೈನಿಕರ ಸಂಚಾರಕ್ಕೂ ನೆರವಾಗಬಹುದಾಗಿತ್ತು. ಅಂದರೆ ಒಂದು ಅರಮನೆ ಮೇಲಿನಿಂದ ಕೋಟೆಯಂತೆ ಕಾಣುತ್ತಿದ್ದರೆ ಅದರ ಕೆಳಗೆ ಮತ್ತೊಂದು ಅದೃಶ್ಯ ಕೋಟೆ ಇದ್ದಂತಾಗತ್ತೆ. 3 ಕಿಲೋಮೀಟರ್ ಉದ್ದದ ದಿಖೋ ನದಿ ಸಂಪರ್ಕದ ಉಲ್ಲೇಖಕ್ಕೆ ವಿಶೇಷ ಮಹತ್ವವಿದೆ. ಯುದ್ಧದ ಸಂದರ್ಭದಲ್ಲಿ ನದಿ ಎಂದರೆ ಕೇವಲ ನೀರಿನ ಮೂಲವಲ್ಲ, ಅದು ಸಂಚಾರದ ಮಾರ್ಗವೂ ಆಗಬಹುದು. ತುರ್ತು ಪರಿಸ್ಥಿತಿಯಲ್ಲಿ ಅರಮನೆಯಿಂದ ಹೊರ ಬರಬೇಕಾದ್ರೆ ನದಿಯ ದಿಕ್ಕಿನ ಭೂಗತ ಮಾರ್ಗ ಒಂದು ಪರ್ಯಾಯ ಮಾರ್ಗವಾಗಿತ್ತು. ಅದೇ ಸಮಯದಲ್ಲಿ ನೀರು, ಆಹಾರ ಅಥವಾ ಸೈನಿಕ ಚಟುವಟಿಕೆಗಳಿಗೂ ನದಿಯ ಸಾನ್ನಿಧ್ಯ ಮಹತ್ವದಾಗಿತ್ತು. ಹೀಗಾಗಿ ಸುರಂಗವನ್ನು ಕೇವಲ ರಾಜನ ಪಲಾಯನದ ದಾರಿ ಎಂದು ನೋಡುವುದಕ್ಕಿಂತ ಸಂಪೂರ್ಣವಾಗಿ ರಕ್ಷಣಾತ್ಮಕ ವ್ಯವಸ್ಥೆಯ ಒಂದು ಭಾಗವಾಗಿತ್ತು. ಇನ್ನು 2ನೇ ಸುರಂಗದ ಕಥೆ ಮತ್ತಷ್ಟು ರೋಚಕವಾಗುತ್ತೆ. ಸುಮಾರು 16 ಕಿಲೋಮೀಟರ್ ದೂರದಲ್ಲಿದ್ದ ಗಡಗಾಂವ್ ಅರಮನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಸುರಂಗದ ಉಲ್ಲೇಖ ಸಿಗುತ್ತೆ. ಇದನ್ನ ಕೇಳಿದ ತಕ್ಷಣವೇ ಒಂದು ಪ್ರಶ್ನೆ ಮೂಡುತ್ತೆ. ಅದೇನೆಂದರೆ, ಇಷ್ಟು ದೂರದ 2 ರಾಜಕೀಯ ಕೇಂದ್ರಗಳನ್ನು ಭೂಗತವಾಗಿ ಸಂಪರ್ಕಿಸುವ ಅಗತ್ಯವೇನಿತ್ತು ಅನ್ನೋದು. ಹಾಗೆ ಅದರ ಹಿಂದೆ ಆಡಳಿತಾತ್ಮಕ ಅಥವಾ ಸೈನಿಕ ಉದ್ದೇಶವಿದ್ದಿರಬಹುದಾ? ರಾಜಮನೆತನದ ಸೈನಿಕರು ಅಥವಾ ಸದಸ್ಯರು ಗುಪ್ತವಾಗಿ ಸಂಚರಿಸಲು ಇದನ್ನು ಬಳಸ್ತಿದ್ರ?
ಅಥವಾ ಶತ್ರು ದಾಳಿಯ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗವಾಗಿತ್ತ? ಇವುಗಳಿಗೆ ಪ್ರತಿಯೊಂದಕ್ಕೂ ಸಾಧ್ಯತೆಗಳಿವೆ. ಇತಿಹಾಸ ಮತ್ತು ಜನಪದ ಕಥೆಯನ್ನ ಪ್ರತ್ಯೇಕವಾಗಿ ನೋಡೋದು ಇದರಲ್ಲಿ ಬಹಳ ಮುಖ್ಯವಾಗತ್ತೆ. ಇಂದಿನಂತೆ ಡ್ರಿಲ್ಲಿಂಗ್ ಯಂತ್ರಗಳು, ಭೂಗರ್ಭ ಸ್ಕ್ಯಾನರ್ಗಳು ಅಥವಾ ಆಧುನಿಕ ನಿರ್ಮಾಣ ತಂತ್ರಜ್ಞಾನ ಅಂದಿರಲಿಲ್ಲ. ಆದರೂ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಭೂಗತ ನಿರ್ಮಾಣದ ಅದ್ಭುತ ಉದಾಹರಣೆಗಳಿವೆ. ಬಾವಿಗಳು, ಭೂಗತ ಕೋಣೆಗಳು, ಗುಪ್ತ ಮಾರ್ಗಗಳು, ಕೋಟೆಗಳ ಒಳಗಿನ ಕತ್ತಲೆ ದಾರಿಗಳು ಇವೆಲ್ಲವೂ ಭಾರತೀಯ ವಾಸ್ತುಶಿಲ್ಪದ ವಿವಿಧ ಭಾಗಗಳಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ಮಧ್ಯಪ್ರದೇಶದ ಧಾರ್ನ ಚಂಪಾ ಬಾವಡಿಯಲ್ಲಿ ನೀರಿನ ವ್ಯವಸ್ಥೆಯ ಜೊತೆಗೆ ಭೂಗತ ಕೋಣೆಗಳು ಮತ್ತು ಗುಪ್ತ ದಾರಿಗಳ ರಚನೆ ಕಂಡುಬರುತ್ತೆ ಎಂದು ಧಾರ್ ಜಿಲ್ಲಾಡಳಿತದ ಅಧಿಕೃತ ಪ್ರವಾಸಿ ಮಾಹಿತಿ ವಿವರಿಸುತ್ತೆ. ದಾಳಿ ನಡೆದ ಸಂದರ್ಭದಲ್ಲಿ ರಾಜಮನೆತನದ ಮಹಿಳೆಯರು ಗುಪ್ತ ಮಾರ್ಗದ ಮೂಲಕ ಭೂಗತ ಕೋಣೆಗಳಿಗೆ ತೆರಳುತ್ತಿದ್ರು ಎಂಬ ವಿವರಣೆಯೂ ಇದೆ. ಅಂದರೆ ಭೂಗತ ರಕ್ಷಣಾ ವ್ಯವಸ್ಥೆ ಎಂಬ ಕಲ್ಪನೆ ಭಾರತೀಯ ವಾಸ್ತುಶಿಲ್ಪದಲ್ಲಿ ಅಜರಾಮರವಾಗಿದೆ. ತಲಾತಲ್ ಘರ್ ಮಾತ್ರವಲ್ಲ, ಭಾರತದ ಹಲವು ಕೋಟೆಗಳು ಮತ್ತು ಅರಮನೆಗಳಿಗೆ ಗುಪ್ತ ಮಾರ್ಗಗಳ ಕಥೆಗಳಿವೆ. ರಾಜಸ್ಥಾನದ ಆಂಬರ್ ಕೋಟೆ ಮತ್ತು ಜೈಗಢ ಕೋಟೆಯ ನಡುವೆ ಸುಮಾರು 325 ಮೀಟರ್ ಉದ್ದದ ಸುರಂಗವಿರುವುದಾಗಿ ಇತಿಹಾಸದ ಜನಪ್ರಿಯ ವಿವರಗಳಲ್ಲಿ ಉಲ್ಲೇಖಿಸಲಾಗಿದೆ. ದೆಹಲಿಯ ವಿಧಾನಸಭೆ ಕಟ್ಟಡದಿಂದ ಕೆಂಪುಕೋಟೆಯ ಕಡೆಗೆ ಹೋಗುವ ಸುಮಾರು 6 ಕಿಲೋಮೀಟರ್ ಉದ್ದದ ಸುರಂಗದ ಬಗ್ಗೆ ಕೂಡ ವರದಿಗಳಿವೆ. ಅದರ ನಿಜವಾದ ಉದ್ದೇಶದ ಬಗ್ಗೆ ಇತಿಹಾಸಕಾರರಲ್ಲಿ ನಾನಾ ಚರ್ಚೆಗಳೂ ಇದೆ. ಅಂದ್ರೆ ಭಾರತದ ಕೋಟೆ ನಿರ್ಮಾಣದಲ್ಲಿ ಗುಪ್ತ ಮಾರ್ಗ ಎಂಬ ಕಲ್ಪನೆ ಕೇವಲ ಪುರಾಣವಲ್ಲ, ಆದರೆ ಪ್ರತಿಯೊಂದು ಸುರಂಗದ ಕಥೆಯನ್ನ ಐತಿಹಾಸಿಕ ಸತ್ಯವೆಂದು ಒಪ್ಪಿಕೊಳ್ಳಲು ಸಾಧ್ಯವೂ ಇಲ್ಲ. ಮಹಾರಾಷ್ಟ್ರದ ದೌಲತಾಬಾದ್ ಕೋಟೆಯಲ್ಲಿರುವ ಅಂಧೇರಿ ಅಥವಾ ಡಾರ್ಕ್ ಪ್ಯಾಸೇಜ್ ಮತ್ತೊಂದು ಅತ್ಯಂತ ಆಸಕ್ತಿದಾಯಕ ಉದಾಹರಣೆ. ಇದು ಬೆಳಕು ಬಹಳ ಕಡಿಮೆ ಇರುವ ತಿರುವು ಮುರುವುಗಳಿಂದ ಕೂಡಿದ ಭೂಗತ ಮಾರ್ಗ. ಇದರ ಉದ್ದೇಶ ಶತ್ರುಗಳಿಗೆ ಗೊಂದಲ ಉಂಟು ಮಾಡುವುದು ಮತ್ತು ಕೋಟೆಯ ಒಳಭಾಗವನ್ನು ರಕ್ಷಿಸುವುದಾಗಿತ್ತು ಎಂದು ಇತಿಹಾಸ ವಿವರಿಸುತ್ತೆ. ಭಾರತದಲ್ಲಿ ಕೆಲವು ದೇವಾಲಯಗಳಿಗೂ ಗುಪ್ತ ಸುರಂಗಗಳ ಕಥೆಗಳು ಜೋಡಿಸಿಕೊಂಡಿವೆ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯದ ಬಗ್ಗೆ ಸ್ಥಳೀಯ ಪರಂಪರೆಯಲ್ಲಿ 2 ಗುಪ್ತ ಮಾರ್ಗಗಳು ಇವೆ ಅನ್ನೋ ಕಥೆ ಸ್ಥಳೀಯವಾಗಿ ಪ್ರಚಲಿತದಲ್ಲಿದೆ. ಒಂದು ಕಾಶಿಯ ಕಡೆಗೆ, ಮತ್ತೊಂದು ಶಿವಗಂಗೆಯ ಕಡೆಗೆ ಹೋಗುತ್ತೆ ಎಂಬ ನಂಬಿಕೆ ಇದೆ. ಆದರೆ ಇವು ನಿಜವಾಗಿಯೂ ಆ ದೂರದ ಸ್ಥಳಗಳಿಗೆ ಸಂಪರ್ಕ ಹೊಂದಿದುವ ಎಂಬುದಕ್ಕೆ ದೃಢವಾದ ಪುರಾವೆ ಇಲ್ಲ ಎಂದು ಇತಿಹಾಸ ಹೇಳುತ್ತೆ. ಇಂದು ನಾವು ತಲಾತಲ್ ಘರ್ ಅನ್ನು ನೋಡಿದಾಗ ಅದರ ಗೋಡೆಗಳನ್ನು ನೋಡ್ತೇವೆ, ಅದರ ಅರಮನೆ ರಚನೆಯನ್ನು ನೋಡ್ತೇವೆ. ಆದರೆ ಅದರ ನಿಜವಾದ ರೋಚಕ ಕಥೆ ಬಹುಶಃ ನಮ್ಮ ಕಣ್ಣಿಗೆ ಕಾಣದ ಭಾಗದಲ್ಲಿದೆ. ಅದು ನೆಲದ ಕೆಳಗೆ. ಅಲ್ಲಿ ನಿರ್ಮಿಸಲಾದ ಸುರಂಗಗಳು ನಿಜವಾಗಿಯೂ ಎಷ್ಟು ದೂರ ಸಾಗುತ್ತಿದ್ವು, ಅವುಗಳ ಸಂಪೂರ್ಣ ವಿನ್ಯಾಸ ಹೇಗಿತ್ತು, ಎಷ್ಟು ಭಾಗ ಇನ್ನೂ ಉಳಿದಿದೆ ಮತ್ತು ಅವುಗಳನ್ನು ನಿರ್ಮಿಸಿದವರ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಎಂಬ ಪ್ರಶ್ನೆಗಳಿಗೆ ಇನ್ನಷ್ಟು ಪುರಾತತ್ವ ಅಧ್ಯಯನಗಳು ಉತ್ತರ ನೀಡಬೇಕಾಗಿದೆ. ಆದರೆ ಒಂದು ಸಂಗತಿ ಮಾತ್ರ ಖಚಿತ, ಭಾರತದ ಇತಿಹಾಸ ಕೇವಲ ಅರಮನೆಗಳ ಮೇಲ್ಮಹಡಿಯಲ್ಲಿ ಬರೆಯಲ್ಪಟ್ಟಿಲ್ಲ. ಕೆಲವು ಕಥೆಗಳು ನೆಲದ ಕೆಳಗೂ ಬರೆಯಲ್ಪಟ್ಟಿವೆ. ಅಸ್ಸಾಂನ ತಲಾತಲ್ ಘರ್ನ ಭೂಗತ ಮಾರ್ಗಗಳು ಅದಕ್ಕೆ ಒಂದು ಅದ್ಭುತ ಉದಾಹರಣೆ ಇದ್ದಂತೆ. ಮೇಲಿನಿಂದ ಒಂದು ಅರಮನೆ ಅಷ್ಟೇ, ಆದರೆ ಕೆಳಗೆ ಒಂದು ರಹಸ್ಯಮಯ ಲೋಕವೇ ತೆರೆದುಕೊಳ್ಳುತ್ತೆ. ಆ ಲೋಕದ ಕತ್ತಲೆಯೊಳಗೆ ಇಂದಿಗೂ ಇತಿಹಾಸದ ಹೆಜ್ಜೆ ಗುರುತುಗಳು ಅಡಗಿವೆ. ಇವಿಷ್ಟು ತಲಾತಲ್ ಘರ್ನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.